ಇವರೇ ಮನೆ ಯಜಮಾನ ಇರ್ಬೋದಾ? ಆದ್ರೆ ಇವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿಲ್ವೇ? ಏನ ಯಾಕೆ ತಿಮ್ಮರ ತಲೆವರ್ಕೆ ಬಾಳೆಗೊನೆ ಹೇಳಿದ್ದೆ ನೆನಪಿದ್ಯಾ? ಎಲ್ಲಿ ಅದು? ತಂದಿದೆ ಕಾರಣ ಪಕ್ಕದ ಮನೆ ಮೇಕೆ ತಿನ್ಕೊಂಡ್ಬಿಡ್ತು. ಏನ ಪಕ್ಕದ ಮನೆ ಮೇಕೆ ತಿಂದ್ಬಿಡ್ತಾ? ಹೌದಣ್ಣ, ಇನ್ನು 2 ದಿವಸ ತರ್ಸ್ಕೊಡ್ತೀನಿ ಕಾರಣ. ಮುತ್ತಣ್ಣ ನನ್ ಕ್ಷಮಿಸ್ ಬಿಡವ, ತಪ್ಪಾತ್ರ ಮುತ್ತಣ್ಣ ಕ್ಷಮಿಸ್ ಬಿಡೋಣ. ನನ್ ಮೇಕೆ ಬಿಟ್ಬಿಡು ಮುತ್ತಣ್ಣ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು. ಇನ್ಮೇಲೆ ನನ್ನ ಮೇಕೆನ ನಮ್ಮ ಮನೇಲೆ ಕಟ್ಟಾಕ್ತೀನಿ, ಆಚೆ ಎಲ್ಲೂ ಬಿಡೋಣ. ದಯವಿಟ್ಟು ಬಿಟ್ಬಿಡೋಣ. ಒಂದು 10 ಪ್ಯಾಕೆಟ್ ಮಟನ್ ಮಸಾಲ ಕೊಡು. ಅಯ್ಯೋ ಬೇಡಿ ಅಣ್ಣ, ನೀ ಕೈ ಮುಗಿತೀನಣ್ಣ. ಆ ಮೇಕೆನ ನಾ 3 ಜಾತ್ರೆಯಲ್ಲಿ ಮಾರ್ಬೇಕು ಅನ್ಕೊಂಡಿದ್ದೀನಣ್ಣ. ಹೊಟ್ಟೆ ಪಾಡೋಣ, ದಯವಿಟ್ಟು ಬಿಟ್ಬಿಡೋಣ. ತಗೋ. ಮುತ್ತಣ್ಣ ತುಂಬಾ ಕೇಳ್ಕೊತಾ ಇದ್ದಾನೆ. ಕೇಳ್ಕೊಳ್ಳಿ, ಆದ್ರೆ ನಾನು ಯಾವ ಮೇಕೆನು ಕೇಳಿ ಮಸಾಲೆ ಅರಿಯಲ್ಲ. ನಾನು 1 ಸಾರಿ ಹೇಳಿದ್ರೆ 100 ಸಾರಿ ಹೇಳಿದಾಗೆ. ಬೇಕಿತ್ತ ನಿನ್ಗಿದು? ಇವತ್ತು ನಿನ್ನ ಮೇಕೆ ದೊಡ್ಡವ್ರ ಮನೆ ಕುಕ್ಕರಲ್ಲಿ ಬೆಂದೋಗುತ್ತೆ. ಅದಕ್ಕೆ ಮುಂಚೆ ಹೋಗಿ ದೊಡ್ಡವ್ರ ಕಾಲಿಡ್ಕೋ. ಏನ್ ತಲ್ಲಾಡಿಸ್ತಿದೆ, ಬೇಗ ಹೋಗು. ನೋಡು ಸರ್ ಗತ್ತು. ನೋಡಿದ್ನಲ್ಲ. ಅಲ್ಲ, ಮನೆ ಯಜಮಾನ್ರು ಅಂದ್ರಲ್ಲ, ಇವ್ರೇನಾ? ಚೇ, ಇವರು ದೊಡ್ಡವ್ರ ಮನೆ ಡ್ರೈವರ್ ಸರ್. ದೊಡ್ಡವ್ರಿಗೆ ಬಲ್ಗೈ ಬಂಟ ಅನ್ಕೊಳ್ಳಿ. ಡ್ರೈವರೇ ಹೀಗೆ ಅಂದ್ರೆ ಇನ್ನು ಯಜಮಾನ್ರು ಹೇಗಿರ್ತಾರೋ? ಯಜಮಾನ್ರ ಬಗ್ಗೆ ಮಾತಾಡ್ಲೇಬೇಡಿ ಸರ್, ಅವರು ದೇವ್ರಂತವ್ರು. ಅದೇನು ಅಂತಾರಲ್ಲ ಸರ್, ಕೊಟ್ರೆ ವರ ಇಟ್ರೆ ಶಾಪ, ಆ ಥರ ಸರ್ ಅವರು. ಇನ್ನ ಅವ್ರ ಮನೆಯಲ್ಲಿ ಅವ್ರ ತಮ್ಮ, ಅವ್ರ ತಮ್ಮನ ಹೆಂಡತಿ, ಅವ್ರ ಮಗಳಿದ್ದಾರೆ. ಲೆಕ್ಕ ಬರೆಯೋಕೆ ರಾಜಪ್ಪ ಅಂತ ಒಬ್ರು ಇದ್ದಾರೆ. ಹಾಗಾದ್ರೆ ಆ ಮನೆಯವರು ಅಷ್ಟೊಂದು ಡೇಂಜರಸ್ಸಾ? ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಆ ಊರವರೆಲ್ಲ ಆ ಮನೆಯವರು ಅಂದರೆ ಹೆದರ್ಕೋತಾರೆ. ಆ ಊರಿಗೆ ದೊಡ್ಡವರು ಆ ಮನೆ ಯಜಮಾನ್ರು. ಅವ್ರು ಏನು ಹೇಳಿದ್ರು ಕೇಳ್ತಾರೆ, ಅವ್ರಿಗೆ ತುಂಬ ಗೌರವ ಕೊಡ್ತಾರೆ, ಅವ್ರು ಹೇಳಿದ ಮಾತನ್ನು ಪಾಲಿಸ್ತಾರೆ ಅಮ್ಮವ್ರೆ. ಸುಬ್ಬು, ನೀನು ಅವರನ್ನು ನೋಡಿದ್ಯಾ, ಮಾತಾಡ್ಸಿದ್ಯಾ? ಇಲ್ಲ ಅಮ್ಮವ್ರೆ, ಅವ್ರನ್ನ ನೋಡಿಲ್ಲ, ಆದರೆ ಅವ್ರ ಡ್ರೈವರ್ನ ನೋಡಿದೆ. ಅವ್ರನ್ನ ನೋಡಿದ್ಮೇಲೆ ಮನೆಯವರೆಲ್ಲ ಹೇಗಿರ್ಬೋದು ಅಂತ ಒಂದು ಅಂದಾಜು ಬಂತು ನನಗೆ. ಆಮೇಲೆ ಆ ಮನೆ ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆ ಯಜಮಾನ್ರಿಗೆ ತುಂಬ ಬಂಟ ಇದ್ದಂಗೆ ಅಂತೆ. ಆ ಡ್ರೈವರ್ನ ನೋಡಿದೆ ಎಂದಿಲ್ಲ ಅವನು? ಅವನ ಹೆಸರು ಮುತ್ತು ಪಾಂಡ್ಯನ್.